ಇಲ್ಲಿ ಕೊನೆಯ ಸಂಧಿ ಯಾವುದು? ಆದೇಶ ಸಂಧಿ. ಇದನ್ನ ವ್ಯಂಜನ ಸಂಧಿ ಅಂತಾನೂ ಕೂಡ ಕರೀತಾರೆ. ಆಗಮ ಸಂಧಿ ಅಂದ್ರೆ ಏನು? ಅದರಲ್ಲಿ ಆಗಮವಾಗುವುದು, ಒಂದು ಹೊಸದಾದ ಅಕ್ಷರ ಆಗಮ ಆಗ್ತದೆ. ಯಾವ ಅಕ್ಷರ ಆಗಮ ಆಗ್ತದೆ? ಯಕಾರ ಆಗಮ ಆಗ್ತದೆ. ಇಲ್ಲಿದ್ರೆ ಯಾವ ಅಕ್ಷರ ಬರ್ತದೆ? ಓಕಾರ ಆಗಮ ಆಗ್ತದೆ. ಆದರೆ ಆದೇಶ ಸಂಧಿಯಲ್ಲಿ ಏನಾಗ್ತದೆ ನೋಡಿ, ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಪ್ರಾರಂಭದಲ್ಲಿ ಕ ತ ಪ ವ್ಯಂಜನಾಕ್ಷರಗಳಿಗೆ ಬದಲಾಗಿ ಗ ದ ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬಂದರೆ ಅದನ್ನ ಆದೇಶ ಸಂಧಿ ಎನ್ನುವರು. ಇಲ್ಲಿ ಆದೇಶ ಸಂಧಿಯಲ್ಲಿ ಪೂರ್ವ ಪದ ಮುಖ್ಯವಾಗಿರುವುದಿಲ್ಲ, ಬದಲಿಗೆ ಯಾವುದಾಗ್ತದೆ? ಉತ್ತರ ಪದದ ಮುಖ್ಯವಾಗ್ತದೆ. ಯಾಕೆ ಬರ್ತದೆ? ಅಲ್ಲಿ ವ್ಯಂಜನಾಕ್ಷರಗಳು. ಹಾಗಾದ್ರೆ ಯಾವುದೆಲ್ಲ ಬರ್ತದೆ ವ್ಯಂಜನಾಕ್ಷರಗಳು? ಯಾವ ಅಕ್ಷರ? ಎಲ್ಲ ಅಕ್ಷರಗಳು ಬಂದ್ರಲ್ಲ, ಇದೇ ಅಕ್ಷರಕ್ಕೆ ಇದೇ ಅಕ್ಷರ ಬರ್ಬೇಕಂತ ನಾನೀಗ ಹೇಳಿದ್ದೀನಿ. ಕ ತ ಪಗಳಿಗೆ ಇದೆಯೋ, ಇದು ಕೂಡ ವ್ಯಂಜನಾಕ್ಷರ, ಇದು ವ್ಯಂಜನ, ಇದು ಕ ತ ಪ ವ್ಯಂಜನಾಕ್ಷರಗಳಿಗೆ ಬದಲಾಗಿ ಯಾವ ಅಕ್ಷರ ಬರ್ತದೆ? ಗ ದ ಪ ವ್ಯಂಜನಾಕ್ಷರಗಳು ಆದೇಶವಾಗಿ ಬರ್ತದೆ ಅಂತ ಗೊತ್ತಾಯ್ತಾ? ಇಲ್ಲಿ ನೋಡಿ, ಇಲ್ಲೊಂದು ಮಾಡಿದ್ದೀನಿ ನೋಡಿ. ಕ ಕ ಗ ಗ ಞ ತ ಥ ಧ ದ ನ ಪ ಫ ಭ ಬ ಮ. ಇಲ್ಲಿ ಇದು ಮೊದಲನೆಯ ಅಕ್ಷರ. ಮೊದಲನೆಯ ಅಕ್ಷರಕ್ಕೆ ಇದು ಯಾವುದಿದು? ಕ ವ್ಯಂಜನ, ತ ವ್ಯಂಜನ, ಪ ವ್ಯಂಜನ. ಮೂರನೇ ಇದು ಯಾವುದು? ಇಲ್ಲಿ ಕ ಅಕ್ಷರಕ್ಕೆ ಗ ಆದೇಶವಾಗಿ ಬರಬೇಕು, ತಕ್ಕೆ ದ ಆದೇಶವಾಗಿ ಬರಬೇಕು, ಪಕ್ಕೆ ಬ ಆದೇಶವಾಗಿ ಬರಬೇಕು. ಇಂಥ ಸಂಧಿಗಳನ್ನು ನಾವು ಏನಂತ ಹೇಳ್ತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಇನ್ನೊಂದು ರೀತಿಯಲ್ಲೂ ಕೂಡ ಈ ಆದೇಶ ಸಂಧಿಯನ್ನ ಕರಿತೀವಿ. ಆದೇಶ ಸಂಧಿಯನ್ನ ಗದಾದೇಶ ಸಂಧಿ ಅಂತಾನೂ ಕೂಡ ಕರಿತೀವಿ. ನಿಮ್ಗೆ ಉದಾಹರಣೆ ಮೂಲಕ ತಿಳಿಸಿಕೊಡ್ತೀನಿ. ಚಳಿಗಾಲ ಉದಾಹರಣೆಗೆ ಯಾವ್ದು ತಗೊಂಡಿದ್ದೀನಿ ನಾನು? ಚಳಿಗಾಲ. ಇದನ್ನ ಬಿಡಿಸಿ ಬರೀತೀನಿ ನೋಡಿ. ಚಳಿ ಪ್ಲಸ್ ಕಾಲ, ಪೂರ್ವ ಪದ ಉತ್ತರ ಪದ. ಈ ಸೇಮ್ ಅಕ್ಷರ ಬರೀಬೇಕು, ಯಾವುದಿದೆಯೋ ಅದನ್ನೇ ಬರೀಬೇಕು. ಸಂಧಿ ಬಿಡಿಸಿ ಬರೆದಾಗ ಸಂಧಿ ಏನಾಗ್ತದೆ? ಚಳಿ ಪ್ಲಸ್ ಕಾಲ, ಚಳಿ ಗಾಲ. ಯಾವುದು ಆದೇಶ ಬಂದಿದೆ? ಇಲ್ಲಿ ಪೂರ್ವ ಪದ ತೆಗೆದುಕೊಳ್ಬೇಡಿ. ಇಲ್ಲಿ ಆದೇಶ ಸಂಧಿಯಲ್ಲಿ ಮುಖ್ಯವಾಗಿ ನಾವು ಯಾವುದನ್ನು ನೋಡ್ತೀವಿ? ಉತ್ತರ ಪದ. ನೆನ್ಪಿಟ್ಕೊಳ್ಳಿ, ಆದೇಶ ಸಂಧಿಯಲ್ಲಿ ನಾವು ಬಹುಮುಖ್ಯ ಕಾರ್ಯನಿರ್ವಹಿಸುವುದು ಯಾವುದು? ಇಲ್ಲಿ ಉತ್ತರ ಪದ. ಉತ್ತರ ಪದದಲ್ಲಿ ಯಾವುದಿದೆ? ಕ ಇದೆ. ನಾವು ಮೊದಲಿಗೆ ಹೇಳಿದ್ವಿ, ಕ ಬಂದಾಗ ಅದಕ್ಕೆ ಯಾವುದು ಬರ್ತದೆ? ವ್ಯಂಜನಾಕ್ಷರ. ಕಕ್ಕೆ ಗ ಬರ್ತದೆ. ಇಲ್ಲಿ ಚಳಿ ಪ್ಲಸ್ ಕಾಲ, ಕಕ್ಕೆ ಯಾವುದು ಬಂತು? ಏನ್ ಬರ್ಬೇಕಂತ ಹೇಳಿದ್ದೀನಿ? ಕಕ್ಕೆ ಗ. ಚಳಿ ಪ್ಲಸ್ ಕಾಲ. ಇಲ್ಲಿ ನಾವು ಸಂಧಿ ಬಿಡಿಸಿದಾಗ ಏನಾಗ್ತದೆ? ಚಳಿ ಗಾಲ. ಕಕ್ಕೆ ಗ ಆದೇಶವಾಗಿ ಬರ್ತದೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಯಾವುದು? ಬೆಟ್ಟ ದಾವರೆ. ಇದನ್ನು ಬಿಡಿಸಿ ನೋಡೋಣ. ಬೆಟ್ಟ ಪ್ಲಸ್ ತಾವರೆ, ಪೂರ್ವ ಪದ ಉತ್ತರ ಪದ. ಟ ಪ್ಲಸ್ ತ. ಬಿಡಿಸಿದಾಗ ಏನಾಯಿತು? ಬೆಟ್ಟ ದಾವರೆ. ಯಾವ ಅಕ್ಷರ ಆದೇಶವಾಗಿ ಬಂದಿದೆ? ವ್ಯಂಜನಾಕ್ಷರ. ತಕ್ಕೆ ದ ಅಕ್ಷರ ಆದೇಶವಾಗಿ ಬಂದಿದೆ. ಬೆಟ್ಟ ದಾವರೆ. ನಾವು ಸಂಧಿ ಬಿಡಿಸಿದಾಗ ಏನಾಯಿತು? ಬೆಟ್ಟ ದಾವರೆ. ತಕ್ಕೆ ತ ವ್ಯಂಜನಾಕ್ಷರಗಳಿಗೆ ದ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ. ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ದೀನಿ. ಫಸ್ಟಿಗೆ ಏನು ಹೇಳಿದಿಗೆ? ಕಕ್ಕೆ ಗ ಆದೇಶವಾಗಿ ಬಂದಿದೆ, ಕ ವ್ಯಂಜನಾಕ್ಷರಗಳಿಗೆ ಗ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ. ಈಗ ನಾನು ಯಾವ್ದು ಉದಾಹರಣೆ ಕೊಟ್ಟು ನಿಮಗೆ? ತ ವ್ಯಂಜನಾಕ್ಷರಗಳಿಗೆ ದ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ. ಮೂರನೇದು ಯಾವುದು? ಪಕ್ಕೆ ಬ ಹೇಗೆ ಆದೇಶವಾಗಿ ಬರ್ತದೆ ಅಂತ ಹೇಳ್ತೀನಿ ನೋಡಿ. ಉದಾಹರಣೆ ಕೊಡ್ತೀನಿ. ಇನ್ನೊಂದು ಉದಾಹರಣೆ ಯಾವುದಕ್ಕೆ? ಪಕ್ಕೆ ಬ ಹೇಗೆ ಆದೇಶವಾಗಿ ಬರ್ತದೆ ಅಂತ ನೋಡಿ. ಪ ವ್ಯಂಜನಾಕ್ಷರಿಗೆ ಬ ವ್ಯಂಜನಾಕ್ಷರ. ಕಮ್ಮನಿ
ನೋಡಿ ಬಿಡಿಸ್ತೀನಿ. ಕಣ್ ಪ್ಲಸ್ ಫನಿ. ಓಕೆ, ವ್ಯಂಜನಾಕ್ಷರಗಳಿಗೆ ಬ ವ್ಯಂಜನಾಕ್ಷರ ಆದರ್ಶವಾಗಿ ಬರ್ತದೆ. ಇಲ್ಲಿ ನೋಡಿ ಏನಾಗ್ತದೆ, ಕಣ್ ಪ್ಲಸ್ ಫನಿ ಏನಾಗ್ತದೆ, ಕಂಬನಿ. ಏನು ಪಕ್ಕೆ ಯಾವುದು ಆದೇಶವಾಗಿ ಬಂದಿದೆ, ಬ ಅಕ್ಷರ, ಬ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ. ಪಕ್ಕೆ ಗ ಆದೇಶವಾಗಿ ಬರ್ತದೆ, ಸ ವ್ಯಂಜನಾಕ್ಷರಗಳಿಗೆ ದ ವ್ಯಂಜನಾಕ್ಷರ ಆದೇಶವಾಗಿ ಬರ್ತದೆ, ಪ ವ್ಯಂಜನಾಕ್ಷರಗಳಿಗೆ ಬ ವ್ಯಂಜನಾಕ್ಷರ ಆದೇಶವಾಗಿ ಬರ್ತದೆ. ಇಂಥ ಸಂಧಿಯನ್ನು ನಾವೇನಂತ ಕರಿತೀವಿ, ಆದೇಶ ಸಂಧಿ ಅಂತ ಕರಿತೀವಿ. ಇನ್ನೂ ಒಂದು ರೀತಿಯಲ್ಲಿ ಕೂಡ ಆದೇಶ ಸಂಧಿಯನ್ನ ವಿಭಾಗಿಸ್ತೇವೆ. ಅದನ್ನು ಆದೇಶ ಸಂಧಿಯಲ್ಲಿ ಇನ್ನೂ ಒಂದು ಕೂಡ ನಿಯಮವಿದೆ. ಯಾವುದು ನೋಡಿ, ಇಲ್ಲಿ ಪ ಮ ಬ ಈ ಮೂರು ವ್ಯಂಜನಾಕ್ಷರಗಳಿಗೆ ಇನ್ನೊಂದು ವ್ಯಂಜನಾಕ್ಷರಗಳು ಆದೇಶವಾಗಿ ಬರ್ತದೆ. ಯಾವುದಕ್ಕೆ, ಪಕ್ಕೆ ಓ ಬರ್ತದೆ, ಮ ಕೂಡ ಓ ವ್ಯಂಜನಾಕ್ಷರ ಬರ್ತದೆ, ಬ ವ್ಯಂಜನಾಕ್ಷರಗಳು ಕೂಡ ಓ ವ್ಯಂಜನಾಕ್ಷರ ಆದೇಶವಾಗಿ ಬರ್ತದೆ. ಪಕ್ಕೆ ಓ ಆದೇಶವಾಗಿ ಬರ್ತದೆ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ, ಇಲ್ಲಿ ಬೆಮ ಒನಿ ಅಂತ. ಇದನ್ನು ಬಿಡಿಸ್ತೀನಿ ನೋಡಿ, ಬೆಮ ಪ್ಲಸ್ ಪನಿ, ಇದು ಪೂರ್ವ ಪದ ನಿಮ್ಗೆ ಗೊತ್ತಾಗಿದೆ. ಈಗ ಇದನ್ನು ಉತ್ತರ ಪದ, ವ್ಯಂಜನ ರ, ಇಲ್ಲಿ ಹ. ಇದನ್ನು ಬಿಡಿಸಿದಾಗ ಏನಾಗ್ತದೆ, ಸಂಧಿ ಮಾಡಿದಾಗ ಬೆಮರ್ ಪ್ಲಸ್ ಪನಿ ಸಂಧಿ ಆದಾಗ ಏನಾಗುತ್ತದೆ, ಏನಾಗ್ತದೆ ಹೇಳಿ, ಬೆಮರ್ ವನಿ ಆಗ್ತದೆ. ಓಕೆ, ಓ ಆದೇಶ ಆಗಿ ಬಂದಿದೆ ವ್ಯಂಜನಾಕ್ಷರ. ಪ ವ್ಯಂಜನಾಕ್ಷರಗಳಿಗೆ ಓ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ. ಪಕ್ಕೆ ಯಾವುದು ಬಂದಿದೆ, ಓ. ಗೊತ್ತಾಯ್ತಲ್ಲ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನೋಡಿ, ಪಕ್ಕೆ ಓ ವ್ಯಂಜನಾಕ್ಷರ, ಮಕ್ಕೆ ಓ ಬರ್ತದೆ ಅಂತ ಹೇಳಿದ್ದೀನಿ. ಉದಾಹರಣೆ ನೋಡಿ, ಮೇಲ್ಮಾತು. ಇದನ್ನು ಬಿಡಿಸಿ ಬರ್ತೀನಿ. ಮೇಲ್ ಪ್ಲಸ್ ಮಾತು, ಇಲ್ಲಿ ಲ ವ್ಯಂಜನ ಪ್ಲಸ್ ಮಾ. ಹಾಗೆ ಏನಾಗ್ತದೆ, ಈಗ ಸಂಧಿಕಾರನ ಈಗ ಬಿಡಿಸಿದ್ದೀನಿ. ಮೇಲ್ ಪ್ಲಸ್ ಮಾತು ಏನಾಗ್ತದೆ, ಮೇಲ್ ವಾತು. ಯಾವುದು ವ್ಯಂಜನಾಕ್ಷರ ಆದೇಶ ಬಂದಿದೆ, ಮಕ್ಕೆ ವ. ನೋಡಿ ಇಲ್ಲಿ ಮೆಲ್ ವಾತು, ಮೆಲ್ ಮಾತು. ಬಿಡಿಸಿ ಬರೆದಾಗ ಮೆಲ್ ಮಾತು. ಮಕ್ಕೆ ಯಾವ ಅಕ್ಷರ ವ್ಯಂಜನಾಕ್ಷರ ಬಂದಿದೆ, ಓ. ಓ ಆದೇಶವಾಗಿ ಬಂದಿದೆ, ಮೆಲ್ ವಾತು. ಇನ್ನು ಒಂದು ಯಾವುದು ಹೇಳಿದ್ದೀನಿ, ಬಕ್ಕೆ ಓ. ಓ ವ್ಯಂಜನಾಕ್ಷರಗಳಿಗೆ ಓ ವ್ಯಂಜನಾಕ್ಷರಗಳು ಆದೇಶವಾಗಿ ಬರ್ತದೆ. ಉದಾಹರಣೆಗೆ ಎಳ ಒಳ್ಳಿ ಬಿಡಿಸ್ತೀನಿ ನೋಡಿ. ಎಳ ಪ್ಲಸ್ ಬಿಡಿಸಿದಾಗ ಏನಾಗ್ತದೆ, ಒಳ್ಳೆ ಹೋಗಿ ಏನು ಬರ್ತದೆ, ಎಳ ಬಳ್ಳಿ. ಲ ಪ್ಲಸ್ ಬ, ಇದು ಪೂರ್ವ ಪದ, ಉತ್ತರ ಪದ. ಇದನ್ನು ಬರ್ಕೊಳ್ಬೇಕು ಮಕ್ಕಳ, ಇದನ್ನ ಪೂರ್ವ ಪದ, ಉತ್ತರ ಪದ. ನಾವೀಗ ಸಂಧಿ ಬಿಡಿಸಿದಾಗ ಯಾವ್ದಾಗ್ತದೆ, ಕೂಡಿಸಿದಾಗ ಏನು ಬರ್ತದೆ, ಬಿಡಿಸಿ ಬರೆದಾಗ ಎಳ ಪ್ಲಸ್ ಬಳ್ಳಿ, ಎಳ ಒಳ್ಳಿ. ಬ ವ್ಯಂಜನಾಕ್ಷರಗಳಿಗೆ ಓ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ. ಎಳ ಪ್ಲಸ್ ಬಳ್ಳಿ ಸಂಧಿ ಮಾಡಿದಾಗ ಏನಾಗ್ತದೆ, ಅದು ಎಳ ಒಳ್ಳಿ. ಗೊತ್ತಾಯ್ತಲ್ವಾ. ಪ ವ್ಯಂಜನಾಕ್ಷರಗಳಿಗೆ ಓ ವ್ಯಂಜನಾಕ್ಷರ ಆದೇಶವಾಗಿ ಬರ್ತದೆ, ಮ ವ್ಯಂಜನಾಕ್ಷರಕ್ಕೆ ಓ ವ್ಯಂಜನಾಕ್ಷರ ಬರ್ತದೆ, ಬಕ್ಕೆ ಓ. ಮೂರಕ್ಷರ ಕೂಡ, ಈ ಮೂರೂ ವ್ಯಂಜನಾಕ್ಷರಗಳಿಗೆ ಆದೇಶವಾಗಿ ಬರುವುದು ಯಾವುದು, ಓ ವ್ಯಂಜನಾಕ್ಷರ. ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ಒಂದು ನಿಯಮವಿದೆ ನೋಡಿ, ಆದೇಶ ಸಂಧಿಯಲ್ಲಿ ಇನ್ನೂ ಒಂದು ನಿಯಮ ಇದೆ. ಯಾವುದು, ಸಾಕ್ಷರ. ಸಾಕ್ಷರ ಬಂದ, ಸ ವ್ಯಂಜನಾಕ್ಷರ ಬಂದ್ರೆ
ಅದಕ್ಕೆ ಆದೇಶವಾಗಿ ಯಾವುದು ಬರ್ತದೆ? ಚ ಮತ್ತೆ ಜ ವ್ಯಂಜನಾಕ್ಷರಗಳು ಆದೇಶವಾಗಿ ಬರ್ತದೆ. ಸಕ್ಕೆ ಹೇಗೆ ಬರ್ತದೆ ಅಂತ ನೋಡುವ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಉದಾಹರಣೆಗೆ ಇಂಚರ, ಇದನ್ನು ಬಿಡಿಸ್ತೀರಿ ನೋಡಿ. ಇನ್ ಪ್ಲಸ್ ಸರ, ಇದು ಪೂರ್ವ ಪದ, ಹಾಗೆ ಇದು ಉತ್ತರ ಪದ. ನ ವ್ಯಂಜನ ಸ. ಬಿಡಿಸಿದಾಗ ನಾವು ಸಂಧಿ ಕಾರ್ಯ ಆದಾಗ ಏನಾಗ್ತದೆ? ಕೂಡಿಸಿ ಬಂದಾಗ ಏನಾಗ್ತದೆ? ಇನ್ ಚರ, ಹೌದಲ್ವಾ? ನ ವ್ಯಂಜನ ಅಕ್ಷರ ಮಕ್ಕಳೇ. ನೋಡಿ, ಇನ್ನು ಪ್ಲಸ್ ಸರ, ಅದನ್ನು ಸಂಧಿ ಆದಾಗ ಏನಾಗ್ತದೆ? ಇಂಚರ. ಸಕ್ಕೆ ಯಾವ ಅಕ್ಷರ ಬಂದಿದೆ? ಚ ಅಕ್ಷರ, ಚ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ. ಇನ್ನೊಂದು ಉದಾಹರಣೆ ಕೊಡುವ. ಸಕ್ಕೆ ಜ ಹೇಗೆ ಆದೇಶವಾಗಿ ಬರ್ತದೆ ಅಂತ. ಸಕ್ಕೆ ಜ, ಸಕ್ಕೆ ಚ ಹೇಗೆ ಬರುತ್ತೆ ಅಂತ ಹೇಳಿದೀನಿ. ಯಾವುದು? ಇಂಚರ ಅಂತ ಹೇಳಿದೀನಿ. ಸಕ್ಕೆ ಸ ವ್ಯಂಜನಾಕ್ಷರಕ್ಕೆ ಜ ವ್ಯಂಜನಾಕ್ಷರ ಹೇಗೆ ಬರ್ತದೆ ಅಂತ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಮುಂದೆ ಸಕ್ಕೆ ಯಾವ ಅಕ್ಷರ ಈಗ ಬರುವುದು? ನಾನು ಹೇಳಿದ್ದು ಜ ವ್ಯಂಜನಾಕ್ಷರ. ಇದನ್ನು ಬಿಡಿಸಿ ಬರೆದಾಗ ಏನಾಗ್ತದೆ? ಏನು ಹೇಳ್ತೀರಾ? ಮುಂಚೆರಗು ಅಂದ್ರೆ ಏನು? ಈಗ ಹೆಂಗಸರು ಸೀರೆ ಉಟ್ಕೊಳ್ತಾರೆ, ಅದನ್ನ ಮುಂದಿನ ಸೆರಗು ಅಂತ ಹೇಳ್ತೀವಿ ನಾವು. ಅದನ್ನು ಬಿಡಿಸ್ತೀನಿ ನೋಡಿ. ಮುನ್ ಪ್ಲಸ್ ಸೆರಗು, ಇದು ಪೂರ್ವ ಪದ, ಹಾಗೆ ಇದನ್ನ ಉತ್ತರ ಪದ, ಹೌದಲ್ವಾ? ಮುನ್ ಮತ್ತೆ ಪ್ಲಸ್ ಸೆರಗು, ಮುನ್ ಸೆರಗು ಅಂತ. ನ ವ್ಯಂಜನಾಕ್ಷರ ಸೇಮ್ ಉತ್ತರ ಪದ ಹೇಗಿರ್ತದೆ ಹಾಗೆ ಬರ್ಕೊಳ್ಬೇಕು ಮಕ್ಕಳೇ. ಮುನ್ ಸೆರಗು. ಇದನ್ನು ಬಿಡಿಸಿ ಸಂಧಿ ಕಾರ್ಯ ಮಾಡಿದಾಗ ಹೇಗೆ ಬರ್ತದೆ? ಕೂಡಿಸಿ ಬರೆದಾಗ ಏನಾಗ್ತದೆ? ಮುನ್ ಪ್ಲಸ್ ಸೆರಗು ಏನಾಗ್ತದೆ? ಮುಂಜೆರಗು. ಏನಾಗ್ತದೆ? ಮುಂಜೆರಗು. ಸೇ, ಅದಕ್ಕೆ ಯಾವ ವ್ಯಂಜನಾಕ್ಷರ ಬಂದಿದೆ? ಸೇ ವ್ಯಂಜನಾಕ್ಷರಕ್ಕೆ ಯಾವ ಅಕ್ಷರ ಬಂದಿದೆ? ಜ. ಗೊತ್ತಾಯ್ತಾ ನಿಮಗೆ? ಸಕ್ಕೆ ಜ ಹೇಗೆ ಬರ್ತದೆ ಅಂತ. ಮುನ್ ಸೆರಗು, ಮುನ್ ಪ್ಲಸ್ ಸೆರಗು ಏನಾಗ್ತದೆ? ಮುಂಜೆರಗು. ಸ ವ್ಯಂಜನಾಕ್ಷರಗಳಿಗೆ ಯಾವ್ದು ಆದೇಶ ಬಂದಿದೆ? ಜ. ನಿಮ್ಗೆ ಆದೇಶ ಸಂಧಿಯಲ್ಲಿ ಏನು ಇಂಪಾರ್ಟೆಂಟ್ ಅಂತ ನಾನು ಮೊದಲೇ ಹೇಳಿದ್ದೀನಿ. ಪೂರ್ವ ಪದ ಅಲ್ಲ, ಇಲ್ಲಿ ಯಾವ ಪದ ಆಗ್ತದೆ? ಉತ್ತರ ಪದ ಬಹುಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತದೆ. ಇವಾಗ ನಿಮ್ಗೆ ಆದೇಶ ಸಂಧಿ ಏನಂತ ಕರೆಕ್ಟಾಗಿ ಗೊತ್ತಾಗಿದೆ. ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಪ್ರಾರಂಭದಲ್ಲಿ ಕ ತ ಪ ವ್ಯಂಜನಾಕ್ಷರಗಳಿಗೆ ಬದಲಾಗಿ ಗ ದ ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬಂದರೆ ಅಂತ ಸಂಧಿ ಅಂತ ನಾವು ಏನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಇನ್ನೊಂದು ರೀತಿಯಲ್ಲಿ ಕರಿತೀವಿ, ಏನಂತ ಹೇಳ್ತೀನಿ ಅದನ್ನ? ಗದಭಾದೇಶ ಸಂಧಿ ಅಂತ ಕರಿತೀವಿ. ನಿಮ್ಗೀಗ ಆಲ್ರೆಡಿ ಗೊತ್ತಾಗಿದೆ. ಈಗ ಕನ್ನಡ ಸಂಧಿಗಳು ಯಾವುದೆಲ್ಲ? ಲೋಪ, ಆಗಮ, ಆದೇಶ. ಕನ್ನಡ ಸಂಧಿಗಳು ಈಗ ಎಲ್ಲ ನಿಮಗೆ ಅರ್ಥ ಆಗಿದೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.